ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಾರ್ಮ್ ಹೌಸ್ ಲ್ಯಾಂಡ್ ಫಾರ್ ಸೇಲಿಗಿದೆ ಇದರ ಬಗ್ಗೆ ಕಂಪ್ಲೀಟ್ ವಾಕ್ಥ್ರೂ ವಿಡಿಯೋ ಮಾಡ್ತಿದ್ದೇನೆ. ಇವತ್ತು ನೋಡ್ಬೋದು ನಾವು ಇವತ್ತು ಪ್ರಿನ್ಸ್ ವಿಲ್ಲಾ ಫಾರ್ಮ್ ಹೌಸಲ್ಲಿದ್ದೇವೆ. ಇಲ್ಲಿ ಕೆಲವು ಸೈಟ್ ಸೇಲಿಗಿದೆ ನೋಡ್ಬೋದು. ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಫಾರ್ಮ್ ಹೌಸಲ್ಲಿ ನೀವು ಈ ಥರ ಮನೆಯನ್ನು ಕಟ್ಕೋಬೋದು. ನೋಡ್ಬೋದು ಇದೊಂದು ಜಸ್ಟ್ ಒಂದು ಸೈಟ್ ಆಗಿದೆ. ಇಲ್ಲಿ ನೋಡ್ಬೋದು ಈ ಥರ ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಇದು ತುಂಬ ಪ್ರೀಮಿಯಂ ಹಾಗೂ ತುಂಬ ಚೆನ್ನಾಗಿರುವ ಫಾರ್ಮ್ಲ್ಯಾಂಡ್ ಆಗಿದೆ. ಇಲ್ಲಿ ನಿಮಗೆ 5 ಗುಂಟ 8, 7 ಹಾಗೆ ನಿಮಗೆ ರಿಕ್ವೈರ್ಮೆಂಟ್ ತಕ್ಕಂತಿರುವ ಸೈಟ್ಸ್ ಅವೈಲೇಬಲ್ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಫ್ರಮ್ ದ ಎಂಟ್ರೆನ್ಸ್, ಫಾರ್ಮ್ ಹೌಸ್ ಎಂಟ್ರೆನ್ಸಿಂದ ಈ ಥರ ಮನೆ ಮತ್ತು ಕೆಲವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ವಾಕ್ಥ್ರೂ ವಿಡಿಯೋ ಮಾಡ್ತೀನಿ. ನಿಮಗೆ ಹುಬ್ಳಿ ಧಾರವಾಡ ಮತ್ತು ನಿಯರ್ ಬೈ ಪ್ಲೇಸಸ್ಸಲ್ಲಿ ಯಾವುದೇ ಥರ ಕನ್ಸ್ಟ್ರಕ್ಷನ್ ಮಾಡಬೇಕಿದ್ದಲ್ಲಿ ಸ್ಕ್ರೀನಲ್ಲಿ ಕೊಟ್ಟಿರುವ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮಗೆ ಫಾರ್ಮ್ ಹೌಸ್ ಫಾರ್ ಸೇಲ್ ಅಂದರೆ ಪ್ರಿನ್ಸ್ ವಿಲ್ಲಾ ಫಾರ್ಮ್ ಹೌಸಸ್ ಇವ್ರದ್ದೀಗ ನೆಕ್ಸ್ಟ್ ಪ್ರಾಜೆಕ್ಟು ನಡೀತಿದೆ. ಈಗ ನಾವು ಇದ್ದಿದ್ದ ಪ್ರಾಜೆಕ್ಟ್ ಆ್ಯಕ್ಚುಲಿ ಪ್ರಿನ್ಸ್ ವಿಲ್ಲಾ ಫಾರ್ಮ್ ಹೌಸ್ ಅಂತ. ಇದು ಇಲ್ಲಿ ನಿಮಗೆ ಕೆಳಗೇರಿಯಲ್ಲಿದೆ. ನಿಮಗೆ ಪೂಜಾ ಡಾಬಾ ಮತ್ತು ಕೆಳಗೇರಿ ರೈಲ್ವೆ ಸ್ಟೇಷನ್, ಇದು ರೈಲ್ವೆ ಬ್ರಿಡ್ಜಿಗೆ ಜಸ್ಟ್ 500 ಮೀಟರ್ಸ್ ಒಳಗಡೆ ಇದೆ. ಇಲ್ಲಿ ನಿಮಗೆ ತುಂಬ ಹಲವು ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಲೈಕ್ ಸ್ವಿಮ್ಮಿಂಗ್ ಪೂಲು, ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ಕನ್ಸ್ಟ್ರಕ್ಷನಲ್ಲಿ ಸ್ವಿಮ್ಮಿಂಗ್ ಪೂಲ್ ನಾವೇ ಮಾಡ್ತಿದ್ದೇವೆ. ಮತ್ತು ನಿಮಗೆ ಕಂಪ್ಲೀಟಾಗಿ ಈ ಲೇಔಟಿನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತೀನಿ. ಸ್ಕ್ರೀನಲ್ಲಿ ನೋಡ್ಬೋದು ಫಸ್ಟ್ ನಂಬರ್ ನಮ್ಮದು ಕನ್ಸ್ಟ್ರಕ್ಷನ್ ನಂಬರ್ ಇದೆ, ಸಪ್ತಗಿರಿ ಕನ್ಸ್ಟ್ರಕ್ಷನ್. ಸೆಕೆಂಡ್ ಫೋನ್ ನಂಬರ್ ನೋಡ್ಬೋದು ನೀವು, ಪ್ರಿನ್ಸ್ ವಿಲ್ಲಾ ಫಾರ್ಮ್ ಹೌಸಿನ ಓನರ್ನ ನಂಬರ್ ಆಗಿದೆ. ನೀವು ಡೈರೆಕ್ಟಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಆ್ಯಕ್ಚುಲಿ ನೋಡ್ಬೋದು ಇದೊಂದು ಫಾರ್ಮ್ ಹೌಸಲ್ಲಿ ಇದೊಂದು ಮನೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮತ್ತು ಹಲವು ಮನೆ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಮತ್ತು ನಿಮಗೆ ತುಂಬ ಚೆನ್ನಾಗಿರುವ ಲೊಕೇಶನಲ್ಲಿ ಈ ಥರ ಫಾರ್ಮ್ ಹೌಸಸ್, ಫಾರ್ಮ್ಲ್ಯಾಂಡ್ ಫಾರ್ ಸೇಲಿಗಿದ್ದು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು ಯಾವ ಥರ ಇದೆ. ಇಲ್ಲಿ ಕಾಮನ್ ಆಗಿ ಲೇಔಟಿಗೆ ನೋಡ್ಬೋದು ಇಲ್ಲಿ ಬೋರ್ವೆಲ್ ಫೆಸಿಲಿಟಿ ಇದೆ, ತೋರಿಸ್ತೇನೆ. ನಿಮಗೆ ಈ ಫಾರ್ಮ್ ಹೌಸಲ್ಲಿ ಯಾವುದೇ ಥರ ಬೋರ್ವೆಲ್ ತೆಗಿಬೇಕಂತ ಏನು ರಿಕ್ವೈರ್ಮೆಂಟ್ ಇಲ್ಲ. ಇಲ್ಲಿ ಲೇಔಟ್ ಅವರ ನೋಡ್ಬೋದು ಫೆಸಿಲಿಟಿ, ಇಲ್ಲೇ ಬೋರ್ವೆಲ್ ಫೆಸಿಲಿಟಿ ಇದೆ. ನಿಮಗೆ ಕರೆಂಟ್ ಹೋದಲ್ಲಿ ಇಲ್ಲೇ ಜನರೇಟರ್ ಸಹ ಇಟ್ಟಿದ್ದಾರೆ. ನೋಡ್ಬೋದು ನೀವು ಯಾವ ಥರ ಇಲ್ಲಿ ಜಾಗ ಬೈ ಮಾಡಿದರೆ ಈ ಥರ ಡೆವಲಪ್ ಮಾಡ್ಕೋಬೋದು. ಹೊರಗಡೆ ಫುಲ್ ಲಾನ್ ಏರಿಯಾ ಇಟ್ಟು ಪ್ಲಾಂಟೇಶನ್ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಫುಲ್ ಲೇಔಟಿಗೆ ನೋಡ್ಬೋದು ಫುಲ್ ಕಾಂಪೌಂಡ್ ನೋಡಿ ಫೆನ್ಸಿಂಗ್ ಅನ್ನು ಮಾಡಲಾಗಿದೆ. ಮತ್ತು ನಿಮಗೆ ಯಾವುದೇ ಥರ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಿದ್ದಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಕನ್ಸ್ಟ್ರಕ್ಷನ್ ಅನ್ನು ಮಾಡಿಕೊಡ್ತೇವೆ. ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮನೆಯ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿ ತೋರಿಸ್ತೇನೆ. ಯಾವ ಥರ ಇದೆ, ಇಂಟೀರಿಯರ್ ಡಿಸೈನ್ ಯಾವ ಥರ ಕಟ್ಟಿದ್ದಾರೆ ಅಂತ ತೋರಿಸ್ತೇನೆ. ಈಗ ನಾನು ಈ ಲೇಔಟ್ನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೇನೆ. ಯಾವ ಥರ ಅಮ್ಯುನಿಟೀಸ್ ಅವೈಲೇಬಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ, ಬೋರ್ವೆಲ್ ಫೆಸಿಲಿಟಿ ಮತ್ತು ನಿಮಗೆ ಸ್ಟ್ರೀಟ್ ಲೈಟ್ ತೋರಿಸ್ತೀನಿ. ಕಂಪ್ಲೀಟಾಗಿ ಇಲ್ಲಿ LED ಸ್ಟ್ರೀಟ್ ಲೈಟನ್ನು ಇನ್ಸ್ಟಾಲೇಷನ್ ಮಾಡಲಾಗಿದೆ. ಈಗ ನಾವು ಪ್ರಿನ್ಸ್ ವಿಲ್ಲಾ ಫಾರ್ಮ್ ಹೌಸಿನ ಎಂಟ್ರೆನ್ಸಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ನಾವು ಯಾವ ಥರ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಇದೆ. ಗೇಟೆಡ್ ಕಮ್ಯುನಿಟಿ, ಲಾನ್ ಏರಿಯಾ, ಈಗ ನಾವು ರೈನ್ ಡ್ಯಾನ್ಸ್, ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ಮತ್ತು ಈಗ ರೀಸೆಂಟಾಗಿ ನಾವು ಸದ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೇವೆ. ಈಗ ನಾವು ಪ್ರಿನ್ಸ್ ವಿಲ್ಲಾ ಫಾರ್ಮ್ ಹೌಸಿನ ಎಂಟ್ರೆನ್ಸಲ್ಲಿದ್ದೇವೆ. ಈಗ ಎಂಟ್ರೆನ್ಸ್ನ ಗೇಟ್ ತೋರಿಸ್ತೇನೆ ನೋಡಿ ಯಾವ ಥರ ಇದೆ. ಮತ್ತು ಇಲ್ಲಿ ಪ್ಲಾಂಟೇಶನ್ ನೋಡಿ ಯಾವ ಥರ ಪ್ಲಾಂಟೇಶನ್ ಆಗಿದೆ. ನೋಡ್ಬೋದು ಯಾವ ಥರ ಡಿಸೈನ್ ನೋಡಿ. ಇದು ಫಾರ್ಮ್ ಹೌಸಿನ ಎಂಟ್ರೆನ್ಸ್ ನೋಡ್ಬೋದು ಯಾವ ಥರ ಇದೆ. ಇದು ಸೈಡಲ್ಲಿ ಪ್ಲಾಂಟೇಶನ್ ನೋಡಿ ಯಾವ ಥರ ಇದೆ. ಇಲ್ಲಿ ಸೈಡಲ್ಲಿ ನೋಡ್ಬೋದು ಪಾರ್ಕಿಂಗ್ ಏರಿಯಾ ಅವೈಲೇಬಲ್ ಇದೆ. ಇಲ್ಲಿ ಗಿಡ ನೋಡಿ ಎಲ್ಲ ಫ್ರೂಟ್ಸ್ ಪ್ಲಾಂಟೇಶನ್ ಮಾಡಿದ್ದಾರೆ. ಮತ್ತು ಇಲ್ಲಿ ನಿಮಗೆ ನಿಮ್ಮ ಫಾರ್ಮ್ ಹೌಸಲ್ಲಿ ಕೋಕೋನಟ್, ಮ್ಯಾಂಗೋ ಹಾಗೂ ಬೇರೆ ನಿಮಗೆ ಫ್ಲವರ್, ಫ್ರೂಟ್ಸ್ ಗಿಡವನ್ನು ಪ್ಲಾಂಟೇಶನ್ ಮಾಡಲಾಗಿದೆ. ಈಗ ನಾನು ನಿಮಗೆ ಫಾರ್ಮ್ ಹೌಸ್ನ ಒಳಗಡೆ ಹೋಗಿ ತೋರಿಸ್ತೇನೆ ಯಾವ ಥರ ಫೆಸಿಲಿಟೀಸ್, ಅಮ್ಯುನಿಟೀಸ್ ಅವೈಲೇಬಲ್ ಇದೆ ಅಂತ. ಈಗ ನಾನು ಫಾರ್ಮ್ ಹೌಸ್ನ ಇನ್ಸೈಡಲ್ಲಿದ್ದೇನೆ. ನೀವು ಇನ್ಸೈಡ್ ಏರಿಯಾ ನೋಡ್ಬೋದು ಯಾವ ಥರ ಇದೆ. ಇಲ್ಲಿ ರೋಡ್ ನೋಡಿ, CC ಕಾಂಕ್ರೀಟ್ ರೋಡ್ ಇದೆ. ನಿಮಗೆ ಇಲ್ಲಿ 30 ಫೀಟ್ ವಿಡ್ತಿನ ಕಾಂಕ್ರೀಟ್ ರೋಡ್ ಇದೆ. ಮತ್ತು ಸೈಡ್ನಲ್ಲಿ ನೋಡ್ಬೋದು ಪ್ರಿಕಾಸ್ಟಿನ ಲೈಟ್ ವೇಟಿನ ಕಾಂಪೌಂಡ್ ಇದೆ. ಮತ್ತು ಒಳಗಡೆಯಲ್ಲಿ ಗಿಡ ಪ್ಲಾಂಟೇಶನ್ ನೋಡ್ಬೋದು. ಸೈಡ್ನಲ್ಲಿ ನೋಡಿ ತುಂಬ ಒಳ್ಳೆಯ ಕ್ವಾಲಿಟಿಯ ಇಲ್ಲಿ ಕಾಂಕ್ರೀಟಿಂದ ಇಲ್ಲಿ ಗಟ್ಟರನ್ನು ಇನ್ಸ್ಟಾಲೇಷನ್ ಮಾಡಿದ್ದಾರೆ.
ಇಲ್ಲಿ ಫ್ಯೂಚರಲ್ಲಿ ಇಲ್ಲಿ ಫಂಕ್ಷನ್ ಹಾಲು, ಪಾರ್ಟಿ ಹಾಲು ಮತ್ತು ಇದು ಕ್ಲಬ್ ಹೌಸ್, ಪ್ಲೇಯಿಂಗ್ ಏರಿಯಾ ಕನ್ಸ್ಟ್ರಕ್ಷನ್ ಈಗ ಫ್ಯೂಚರಲ್ಲಿ ಇನ್ನೊಂದು 2 ಮಂತ್ಸಲ್ಲಿ ಆಗ್ತಿದೆ. ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ನೋಡಿ. ಆಲ್ರೆಡಿ ಇಲ್ಲಿ ಮನೆಯ ಕನ್ಸ್ಟ್ರಕ್ಷನ್ ಆಗ್ತಿದೆ. ಪ್ರಿನ್ಸ್ ವಿಲ್ಲಾ ಫಾರ್ಮ್ ಹೌಸ್ನಲ್ಲಿ ನಾವು ಸಹ ಇಲ್ಲಿ ಪ್ಲಾಟ್ಸನ್ನು ಪರ್ಚೇಸ್ ಮಾಡಿದ್ದೇವೆ. ಮತ್ತು ನಾನು ನಮ್ಮ ಫಾರ್ಮ್ ಹೌಸ್ ಪರ್ಚೇಸ್ ಮಾಡಿದ ಬಗ್ಗೆ ನಿಮಗೆ ಕಂಪ್ಲೀಟ್ ವಾಕ್ ಥ್ರೂ ವಿಡಿಯೋ ಮಾಡಿ ತೋರಿಸ್ತೇನೆ. ಈಗ ನಾನು ನಮ್ಮ ಫಾರ್ಮ್ ಹೌಸ್ ಒಳಗಡೆ ಹೋಗಿ ತೋರಿಸ್ತೇನೆ, ನೋಡ್ಬೋದು ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ನಮ್ಮ ಫಾರ್ಮ್ ಹೌಸಲ್ಲಿ ನಾವು ಈಗ ಸದ್ಯದಲ್ಲಿ ಪ್ಲಾಂಟೇಷನನ್ನು ಮಾಡಿದ್ದೇವೆ. ಫ್ಯೂಚರ್ನಲ್ಲಿ ನಾವು ಇಲ್ಲಿ ನೇಚರನ್ನು ಎಂಜಾಯ್ ಮಾಡಬೇಕಂತ ಒಂದು ಮನೆಯನ್ನು ಕಟ್ತೇವೆ. ವೀಕ್ಲಿ ಒಂದು ಸತಿ ಸಂಡೇ ಇಲ್ಲಾಂದರೆ ಯಾವಾಗ ನಾವು ಫ್ರೀ ಇರ್ತೇವೆ ಆ ಟೈಮಲ್ಲಿ ವಿಸಿಟ್ ಮಾಡ್ತೇವೆ. ನಮ್ಮ ಫಾರ್ಮ್ ಹೌಸ್ನಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಗಿಡವನ್ನು ನಟ್ಟಿದ್ದೇವೆ. ನಮ್ಮ ಫಾರ್ಮ್ ಹೌಸ್ನಲ್ಲಿ 100+ ಫ್ರೂಟ್ಸ್ ಗಿಡಗಳು ಇವೆ. ನಾವು ಇಲ್ಲಿ ಯಾವುದೇ ತರಹದ ಕೆಮಿಕಲನ್ನು ಯೂಸ್ ಮಾಡಲ್ಲ, ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೀತಿದ್ದೇವೆ. ನೋಡ್ಬೋದು ಇಲ್ಲಿನ ಮಣ್ಣು ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಇಲ್ಲಿ ಗಿಡ ನೋಡ್ಬೋದು ಯಾವ ಥರ ಬಂದಿದೆ. ಈ ವಿಡಿಯೋದ ಎಂಡದಲ್ಲಿ ನಾನು ನಿಮಗೆ ಕ್ಲಬ್ ಹೌಸು ಮತ್ತು ಸ್ವಿಮ್ಮಿಂಗ್ ಪೂಲ್, ಪಾರ್ಟಿ ಏರಿಯಾ, ರೈನ್ ಡ್ಯಾನ್ಸ್ ಏರಿಯಾವನ್ನು ತೋರಿಸ್ತೇನೆ. ಈಗ ಸದ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಏರಿಯಾವನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೇವೆ. ಫ್ಯೂಚರಲ್ಲಿ ನಾವು ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತೇವೆ. ಈಗ ಇದು ನಾನು ಕಂಪ್ಲೀಟಾಗಿ ನಮ್ಮ ಫಾರ್ಮ್ ಏರಿಯಾದ ಬಗ್ಗೆ ಕಂಪ್ಲೀಟಾಗಿ ವಾಕ್ ಥ್ರೂ ವಿಡಿಯೋ ಮಾಡಿದ್ದೇನೆ. ನಿಮಗೆ ನಾನು ಬರುವ ವಿಡಿಯೋದಲ್ಲಿ ನಮ್ಮ ಫಾರ್ಮ್ ಹೌಸ್ನ ನಾವು ಪರ್ಚೇಸ್ ಮಾಡಿರುವ ಲ್ಯಾಂಡ್ ಬಗ್ಗೆ ಕಂಪ್ಲೀಟಾಗಿ ಯಾವ ಥರ ನಾವು ಇಲ್ಲಿ ಪ್ರೋಗ್ರೆಸ್ ಮಾಡ್ತಿದ್ದೇವೆ, ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ ಅಂತ ಬರುವ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ನೋಡ್ಬೋದು ನಾವು ನಮ್ಮ ಫಾರ್ಮ್ ಹೌಸ್ನಲ್ಲಿ ಈ ಥರ ನಾವು ಒಂದು ನ್ಯಾಚುರಲ್ ಆಗಿರೋ ಒಂದು ಗಜಿಬೋವನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ. ಯಾವ ಥರ ಇದೆ ನೋಡ್ಬೋದು. ಇಲ್ಲಿ ನಾವು ಈ ಕಡೆ ಜಾಗ ನಾವು ಆ್ಯಕ್ಚುಲಿ 2 ಪ್ಲಾಟನ್ನು ಬೈ ಮಾಡಿದ್ದೇವೆ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ನೋಡಿ ಯಾವ ಥರ ಇದೆ.
ಈಗ ನೀವು ನೋಡ್ತಿರುವ ಲಾಸ್ಟ್ ಏರಿಯಾ ಯಾವುದಂದರೆ ಅದು ಸ್ವಿಮ್ಮಿಂಗ್ ಪೂಲ್ ಏರಿಯಾ ಮತ್ತು ಕ್ಲಬ್ ಹೌಸ್ ಏರಿಯಾ. ಈಗ ನೋಡ್ಬೋದು, ಈಗ ಇಲ್ಲಿ ಪೈಪ್ಲೈನ್ ವರ್ಕ್ ನಡೀತಿದೆ. ಸ್ವಿಮ್ಮಿಂಗ್ ಪೂಲ್ ವರ್ಕಿಗೆ ಇಲ್ಲಿ ಪೈಪ್ಲೈನ್ ವರ್ಕ್ ನಡೀತಿದೆ. ಫ್ಯೂಚರ್ನಲ್ಲಿ ನಾವು ಈಗ ಇಲ್ಲಿ ಕ್ಲಬ್ ಹೌಸ್ ಹಾಗೂ ಪಾರ್ಟಿ ಹಾಲನ್ನು ಕನ್ಸ್ಟ್ರಕ್ಷನ್ ಮಾಡ್ತೇವೆ. ಈಗ ನಿಮಗೆ ತೋರಿಸ್ತೇನೆ ನೋಡಿ ಯಾವ ಥರ ಇಲ್ಲಿದೆ ಸ್ವಿಮ್ಮಿಂಗ್ ಪೂಲ್ನ ಸೈಜ್ ತುಂಬ ದೊಡ್ಡದಾಗಿದೆ ಮತ್ತು ಇದರಲ್ಲಿ ಪಾರ್ಟಿಷನ್ ತೋರಿಸ್ತೇನೆ ನೋಡಿ. ಇಲ್ಲಿ ಮುಂದ್ಗಡೆಯಲ್ಲಿ ಚಿಕ್ಕದಾಗಿರುವ ಸ್ವಿಮ್ಮಿಂಗ್ ಪೂಲ್ ಯಾವುದಂದರೆ ಅದು ಬೇಬಿ ಸ್ವಿಮ್ಮಿಂಗ್ ಪೂಲ್. ಚಿಕ್ಕ ಮಕ್ಕಳಿಗೆಲ್ಲ ಆಟಾಡಲಿಕ್ಕೆ ಇಲ್ಲಿ ಸ್ಮಾಲ್ ಅಂದರೆ ಡೆಪ್ತ್ ಕಡಿಮೆ ಇರುವ ಸ್ವಿಮ್ಮಿಂಗ್ ಪೂಲ್ ಪಾರ್ಟಿಷನ್ ಇದೆ. ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ.